ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಅಂಗೀಕಾರ ಆಗಿದೆ. ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಅಬ್ದುಲ್ ಜಬ್ಬಾರ್. ಈಗ ಅಧಿಕೃತವಾಗಿ ಅಂಗೀಕಾರ ಆಗಿದೆ. ಮೊದಲ ವಿಕೆಟ್ ಪತನ ಆಯ್ತು. ಈಗ ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಆರೋಪ ಬಂದಿತ್ತು ಅವ್ರ ಪಕ್ಷದವ್ರ ಕಡೆಯಿಂದ. ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂತ ಮುಸ್ಲಿಂ ಓಟ್ಗಳು ಅಲ್ಲಿ ಬಿಜೆಪಿಗೆ ಹೋಗಿದ್ದಾವೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಈಗ ಜಬ್ಬಾರ್ ಅದಕ್ಕೆ ರಾಜೀನಾಮೆ ಕೊಟ್ಟರು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಈಗ ಅದನ್ನು ತೆಗೆದುಕೊಂಡಿದ್ದಾರೆ, ರಿಸೀವ್ ಮಾಡಿಕೊಂಡಿದ್ದಾರೆ. ಪಕ್ಷ ವಿರೋಧಿ ನಡೆಯನ್ನು ಅನುಸರಿಸಿದ್ರು ಅಬ್ದುಲ್ ಜಬ್ಬಾರ್. ಆಕ್ರೋಶ ವ್ಯಕ್ತವಾಗಿತ್ತು. ಅಲ್ಪಸಂಖ್ಯಾತ ವಿಭಾಗದ ಸಮಿತಿ ತಕ್ಷಣದಿಂದ ವಿಸರ್ಜನೆ ಮಾಡಲಾಗಿದೆ. ಈಗ ಹೊಸದಾಗಿ ಅದನ್ನು ಮತ್ತೆ ಕ್ರಿಯೇಟ್ ಮಾಡ್ತಾರೆ. ಯಾರನ್ನ ಅಧ್ಯಕ್ಷರು ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ. ಇಲ್ಲಿ ಎರಡು ಬಣ್ಣಗಳಾಗಿದೆ ನೋಡಿ. ಜಮೀರ್ ಅಹಮದ್ದು, ಅಬ್ದುಲ್ ಜಬ್ಬಾರು ಇವ್ರದ್ದು ಒಂದು ಬಣ. ರಿಜ್ವಾನ್ ಅರ್ಷಾದು, ಸಲೀಂ ಅಹಮದ್ದು, ಯಸೀರ್ ಖಾನ್ ಪಠಾಣ್ ಅಲ್ಲಿ ಶಿಗ್ಗಾಂವಿ MLA ಇವ್ರದ್ದೆಲ್ಲ ಒಂದು ಬಣ. ಅಂದರೆ ಮುಸ್ಲಿಂ ಶಾಸಕರು ನಾಯಕರಲ್ಲೇ ಎರಡು ಬಣಗಳಾಗಿ ಹೋಳಾಗಿದೆ. ಅಬ್ದುಲ್ ಜಬ್ಬಾರ್ ಅವರು ಅಲ್ಲಿ ಪಕ್ಷದ ಚಟುವಟಿಕೆಗಳನ್ನು ದೂರ ಉಳಿದಿದ್ದರು, ಪ್ರಚಾರಕ್ಕೆ ಬರಲಿಲ್ಲ. ಜಮೀರ್ ಅಹಮದ್ ಬಂದರು, ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟರು ಅಂತ, ಬಟ್ ಕಾಟಾಚಾರಕ್ಕೆ ಬಂದರು ಅನ್ನುವಂಥ ಒಂದು ಆರೋಪ ಇದೆ. ಹಾಗಾಗಿನೇ ಇದು ಪಕ್ಷದ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆಗಳಿದ್ದಾವೆ. ಈಗ ಅಲ್ಲೇನಾದರೂ ದಾವಣಗೆರೆ ದಕ್ಷಿಣದಲ್ಲಿ ವ್ಯತಿರಿಕ್ತ ರಿಸಲ್ಟ್ ಬಂತು ಅಂದರೆ ಖಂಡಿತ ಅಲ್ಪಸಂಖ್ಯಾತ ನಾಯಕರದ್ದು ತಲೆದಂಡ ಆಗಬಹುದು. ದೊಡ್ಡ ವಿಕೆಟ್ ಹೋಗ್ಬೋದು, ಮಿನಿಸ್ಟ್ರೇ ರಾಜೀನಾಮೆ ಕೊಡ್ಬೋದು. ಅಂಥ ಪರಿಸ್ಥಿತಿ ಖಂಡಿತವಾಗಲೂ ಬರಬಹುದು. ಹಾಗಾಗಿನೇ ಈಗ ನೋಡಿ, SS ಮಲ್ಲಿಕಾರ್ಜುನವರು ಕೂಡ ಹೇಳ್ತಾ ಇದ್ರು, ಸಮರ್ಥ ಗೆದ್ದರೆ ಭಾಳ ದೊಡ್ಡ ಲೀಡಲ್ಲಿ ಗೆಲ್ತಾರೆ ಅಥವಾ ಕಡಿಮೆ ಲೀಡಲ್ಲಿ ಗೆಲ್ತಾರೆ ಅಂತೇಳಿ. ಕಡಿಮೆ ಲೀಡಲ್ಲಿ ಗೆದ್ದರೂ ಕೂಡ ಕಾಂಗ್ರೆಸ್ಗೆ ಮುಜುಗರ ಆಗ್ಬೋದು. ಯಾಕಂದರೆ 80,000 ರೀ ಮುಸ್ಲಿಂ ಓಟ್ಸಲ್ಲಿ. SDPI ಬಿಡಿ, ಅದಕ್ಕೊಂದು ಸ್ವಲ್ಪ ಓಟ್ ಹೋದರೆ ಯಾರಿಗೆ ಹಾಕ್ತಾರೆ? ಹಾಗಾದರೆ BJPಗೆ ಮುಸ್ಲಿಮರು ಓಟ್ ಹಾಕಿದಾರಾ? ಅದು ನಿಜ ಆಗಿದ್ದೇ ಆದರೆ ಖಂಡಿತವಾಗ್ಲೂ ಇಡೀ ದೇಶಾದ್ಯಂತ ಗಮನವನ್ನು ಸೆಳೀಬಹುದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಇನ್ನು ಅಬ್ದುಲ್ ಜಬ್ಬಾರ್ ಅವರ ವಿಚಾರಕ್ಕೆ ಬರೋದಾದರೆ ಅವರು ಕೂಡ ಆಕಾಂಕ್ಷಿ ಆಗಿದ್ದರು, ಸದ್ಯಕ್ಕೆ MLC ಆಗಿದ್ದಾರೆ. ಜಮೀರ್ ಅಹಮದ್ ಡೈರೆಕ್ಟಾಗಿ ಹೇಳಿದರು ಸುರ್ಜಾವಾಲಾ ಹತ್ರ ಬೆಂಗಳೂರಿಗೆ ಬಂದಾಗ, ಮುಸ್ಲಿಮರಿಗೆ ಟಿಕೆಟ್ ಕೊಡ್ರಿ, ಅಲ್ಲೆಲ್ಲ ಓಟ್ ನಮ್ಮದೇ ಜಾಸ್ತಿ ಇದೆ, ಆರಾಮಾಗಿ ಗೆದ್ದು ಬರ್ತಾರೆ. ಶಾಮ್ನೂರವ್ರ ಕುಟುಂಬಕ್ಕೆ ಎಷ್ಟು ಅಂತ ಟಿಕೆಟ್ ಕೊಡ್ತೀರಿ? ಆಲ್ರೆಡಿ ಇಬ್ಬರು ಇದ್ದಾರೆ, MP ಮತ್ತು ಮಿನಿಸ್ಟ್ರು. ನಮ್ಮ ಮುಸ್ಲಿಮರನ್ನ ಬರೀ ನೀವು ಓಟ್ ಬೇಕಾಗಿ ಬಳಕೆ ಮಾಡ್ಕೊಳ್ತೀರಿ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿತ್ತು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಮೊದಲ ವಿಕೆಟ್ ಪತನ ಆಗಿದೆ ಈಗ ಅಲ್ಪಸಂಖ್ಯಾತ ನಾಯಕರದ್ದು. ಈಗ ರಾಜೀನಾಮೆ ಅಂಗೀಕಾರ ಆಗಿದೆ. ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರಲ್ಲೇ ಎರಡು ಬಣಗಳಾಗಿ ಹೋಳಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ರಾಕೇಶ್ ಗೊತ್ತಾಗ್ತಾ ಇದೆಯಾ, ಅಥವಾ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ಬೋದಾ ಅಂತ ರಿಸಲ್ಟ್ ಆದಮೇಲೆ? ಪ್ರಭು, ಈಗ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಲ್ಲಿ ಆಗಿದ್ದಂತಹ ಒಡಕಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ದಂತಹ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆಯನ್ನ ಪಕ್ಷ ಅಂಗೀಕರಿಸಿದೆ. ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಅವರ ಶಾಸಕತ್ವದ ಬಗ್ಗೆ ಇನ್ನೂ ಕೂಡ ಅನುಮಾನ ಹಾಗೆ ಉಳಿದುಕೊಂಡಿದೆ. ಆದ್ರೆ ಅವರ ಎದುರಾಳಿ ಬಣದ ಸದಸ್ಯರುಗಳು ಹೇಳುವ ಪ್ರಕಾರ ಪಕ್ಷದ ವಿರೋಧಿ ನಡೆ ತೋರಿಸಿದವರಿಗೆ ಎಲ್ಲರಿಗೂ ಶಿಸ್ತು ಕ್ರಮ ಆಗುವುದು ಅನಿವಾರ್ಯ. ಆ ನಿಟ್ಟಿನಲ್ಲಿ ಪಕ್ಷ ಸಮಗ್ರ ಕ್ರಮವನ್ನ ತೆಗೆದುಕೊಳ್ತದೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದೇವೆ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಪಕ್ಷದ ವಿಚಾರದಲ್ಲಿ, ಪಕ್ಷದ ನೆಲೆಗಟ್ಟಿನಲ್ಲಿ ಕೇವಲ ವ್ಯಕ್ತಿ ಪ್ರತಿಷ್ಠೆಯನ್ನ ಮುಂದಿಟ್ಟುಕೊಂಡು ಸಮುದಾಯದ ಹಿತವನ್ನ ದೂರ ತಳ್ಳುವಂತ ಸನ್ನಿವೇಶಕ್ಕೆ ಬಂದಿರುವಂತಹ ನಾಯಕರುಗಳ ವಿರುದ್ಧ ಶಿಸ್ತು ಕ್ರಮವನ್ನ ಪಕ್ಷ ತೆಗೆದುಕೊಳ್ಳಬೇಕು. ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅಲ್ಲೋ ಅನ್ನೋದನ್ನ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ನಡೆದುಕೊಂಡು ಬಂದಿದೆ. ಹಾಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಪಕ್ಷ ಸದಾ ಕಾಲದಲ್ಲೂ ಬೆಂಗಾವಲಾಗಿ ನಿಂತು ಅವರ ಶ್ರೇಯಸ್ಸನ್ನ ಕಾಪಾಡೋ ಪ್ರಯತ್ನವನ್ನ ಮಾಡುತ್ತಲೇ ಇದೆ. ಆದ್ರೆ ಈ ವಿಚಾರದಲ್ಲಿ ತೆಗೆದುಕೊಂಡಿರುವಂತಹ ನಿಲುವುಗಳು ಪಕ್ಷಕ್ಕೆ ವಿರೋಧಿಯಾಗಿ ನಡೆದುಕೊಂಡಿರುವ ನಡೆ ಸರಿಯಲ್ಲ ಅನ್ನುವಂತ ಮಾತನ್ನ ಆ ಸಮುದಾಯದ ನಾಯಕರುಗಳು ಹೇಳ್ಕೊಂಡಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್ ಅವರು ಸಂದಾಯದ ಪ್ರಕ್ರಿಯೆ ಅಂದ್ರೆ ಈ ದಾವಣಗೆರೆ ಬೈ ಎಲೆಕ್ಷನ್ ವೇಳೆ ಆಗಿದ್ದಂತ ಗೊಂದಲ ಪರಿಹಾರಕ್ಕೆ ಪಕ್ಷ ಕಳಿಸಿದ್ದಂತ ಪ್ರಮುಖ ನಾಯಕರ ಭಾಗವಾಗಿ ಅವರು ಅಲ್ಲಿ ತೆರಳಿದ್ರು. ಅವರು ಕೂಡ ಈ ವಿಚಾರದಲ್ಲಿ ತಮ್ಮ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಯಾರೋ ಒಂದಿಬ್ಬರು ಇಡೀ ಸಮುದಾಯಕ್ಕೆ ಅಪಮಾನವಾಗುವ ರೀತಿ ನಡೆದುಕೊಳ್ಳುತ್ತಿರುವುದು ಸರಿಯಲ್ಲ. ಬಿಜೆಪಿಯನ್ನ ಗೆಲ್ಲಿಸುವ ಲೆಕ್ಕಾಚಾರದಲ್ಲಿ ಯಾರು ಏನು ಮಾಡಿದ್ದಾರೆ, ಅದು ಅವರ ಹೊಂದಾಣಿಕೆ ಏನು ಅನ್ನೋದನ್ನ ಪಕ್ಷ ಕಂಡುಹಿಡಿದುಕೊಳ್ಳಬೇಕು ಅನ್ನುವಂತ ನೇರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಇಡೀ ಪಕ್ಷದಲ್ಲಿರುವಂತ ಅಲ್ಪಸಂಖ್ಯಾತರಿಗೆ ಕೆಟ್ಟ ಹೆಸರು ತರುವಂತ ಪ್ರಯತ್ನ ನಡೀತಾ ಇದೆ. ಹೀಗೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೂ ಮತ್ತು ಸಮುದಾಯಕ್ಕೂ ಇರುವಂತಹ ವ್ಯತ್ಯಾಸ ಮತ್ತು ವಲಯ ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂತ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಈ ನಿಟ್ಟಿನಲ್ಲಿ ನಾವು ಕೂಡ
ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಹಿರಿಯ ನಾಯಕರ ಬಳಿ ವಿಚಾರದ ಗಮನ ತಂದಿದ್ದೇವೆ. ಅವರು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರೋ ಅದನ್ನು ನೋಡಿಕೊಂಡು ನಾವು ಮುಂದಿನ ನಡೆ ನೀಡ್ತೇವೆ. ಕೇವಲ ಒಂದಿಬ್ಬರು ವ್ಯಕ್ತಿಗಳಿಗೆ ಮಾತ್ರ ಇಡೀ ಪಕ್ಷ ಸೀಮಿತವಾಗಿ ನಿಲ್ಲೋದಿಲ್ಲ, ಹಾಗೆ ಸಮುದಾಯವು ಕೂಡ ಒಬ್ಬರ ಮೇಲೆ ನಿಲ್ಲೋದಿಲ್ಲ. ಹೊಸ ತಲೆಮಾರು ಹೊಸ ನಾಯಕತ್ವ ಬಂದಾಗ ಅದನ್ನ ಬದಲಾಯಿಸಲೇಬೇಕಾಗುತ್ತೆ. ಅನಿವಾರ್ಯತೆ ಮಧ್ಯೆ ಪಕ್ಷವು ಬೆಳಿಬೇಕು ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಈಗ ಜಬ್ಬಾರ್ ಅವರ ಸದ್ಯದ ಅಲ್ಪಸಂಖ್ಯಾತ ಘಟಕದ ರಾಜೀನಾಮೆ ಅಂಗೀಕರಿಸಿರುವಂತಹ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಆ ಘಟಕವನ್ನು ವಿಸರ್ಜನೆ ಮಾಡಿದ್ದಾರೆ. ಹೊಸ ಘಟಕವನ್ನು ಸೃಜಿಸುವವರೆಗೂ ಕೂಡ ಅದನ್ನು ಅಮಾನತು ನೀಡುವಂತಹ ಮಾಹಿತಿಯನ್ನ ಪ್ರಕಟಿಸಿದ್ದಾರೆ. ಹೀಗಾದಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಪಕ್ಷದೊಳಗಿನ ಅಲ್ಪಸಂಖ್ಯಾತರ ವಿಚಾರದಲ್ಲಿನ ಅಪಸ್ವರಕ್ಕೂ ಮತ್ತೆ ದಾವಣಗೆರೆ ಬೈ ಎಲೆಕ್ಷನ್ ಕೇಂದ್ರದಲ್ಲಿ ಆಗಿರುವಂತಹ ವ್ಯತ್ಯಾಸಕ್ಕೂ ಅದೇನಾದರೂ ಚುನಾವಣೆಯ ಮೇಲೆ ಪರಿಣಾಮ ಬೀರುವಂತ ಸನ್ನಿವೇಶ ಬಂದಾಗ ಅಥವಾ ಅಲ್ಲಿನ ಎಲೆಕ್ಷನ್ ರಿಸಲ್ಟ್ ಮೇಲೆ ಪರಿಣಾಮ ಬೀರಿದರೆ ಮುಂದಿನ ಕ್ರಮದ ಬಗ್ಗೆ ಪಕ್ಷ ಗಂಭೀರವಾಗಿ ಪರಿಗಣಿಸಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಿದೆ. ಆದ್ರೆ ಈ ಚುನಾವಣೆ ಉಸ್ತುವಾರಿಯ ಜವಾಬ್ದಾರಿಯನ್ನು ಹೊತ್ತು ಹೋಗಿದ್ದಂತ ರಿಜ್ವಾನ್ ಅವರು ಹೇಳುವ ಪ್ರಕಾರ ಪಕ್ಷದಲ್ಲಿ ಇಲ್ಲಿನ ಓಟಿನ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಬಹುದೇ ಹೊರತು ಗೆಲುವಿನಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಇಟ್ಟಿರುವಂತಹ ಈ ಅನುಮಾನ ವಿಶ್ವಾಸಾರ್ಹತೆ ಇಲ್ಲದ್ದು ಅನ್ನುವಂಥದ್ದನ್ನ ಹೇಳಿ ತಮ್ಮ ಸಮುದಾಯದ ಮೇಲಿನ ಕಳಂಕವನ್ನು ತೊಡೆಯುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ರೀತಿ ಸಮುದಾಯದ ಹೆಸರಲ್ಲಿ ಆಗ್ತಿರುವಂತಹ ಬದಲಾವಣೆಯನ್ನ ತಪ್ಪಿಸುವಂತ ಯೋಚನೆ ಅವರು ಮಾಡ್ಕೊಂಡಿದ್ದಾರೆ. ಹಾಗೆ ಪಕ್ಷವು ಕೂಡ ಇದಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತೆ ಅನ್ನುವಂತ ಮಾತನ್ನ ಅವರು ಹೇಳ್ಕೊಂಡಿದ್ದಾರೆ. ಪ್ರಭು ರಾಕೇಶ್, ಈಗ ಸಚಿವ ಜಮೀರ್ ಅಹಮದ್ ಅವರ ಒಂದು ವಿಚಾರಕ್ಕೂ ಕೂಡ ಚರ್ಚೆ ಆಗ್ತಿದೆ. ಯಾಕಂದರೆ ಜಬ್ಬಾರ್ ಅವರು ಅವ್ರ ಬಣ್ಣದಲ್ಲಿ ಗುರುತಿಸ್ಕೊಂಡಿದ್ರು ಅಂತೇಳಿ ಈಗ ವ್ಯತಿರಿಕ್ತ ಪರಿಣಾಮ ಬಂದರೆ ಅಥವಾ ಅಲ್ಲಿ ಅಲ್ಪಸಂಖ್ಯಾತ ಓಟ್ಗಳೇನಾದರೂ ಡಿವೈಡ್ BJP ಕಡೆಗೆ ಹೋಗಿದ್ರೆ ಅವ್ರಿಗೇನಾದರೂ ತಲೆದಂಡ ಆಗ್ಬೋದಾ ಅಂತ ಅವರು ಬುಡಕ್ಕೆ ಬರ್ಬೋದಾ ಅಂತ? ಹೌದು ಪ್ರಭು, ಸದ್ಯದ ಪರಿಸ್ಥಿತಿಯಲ್ಲಿ ನೇರವಾಗಿ ಇವರೇ ಈ ಪ್ರಕರಣದ ಹಿಂದಿನ ರೂವಾರಿಗಳು ಅನ್ನೋದನ್ನ ಅಲ್ಪಸಂಖ್ಯಾತ ಪ್ರಮುಖ ನಾಯಕರುಗಳು ಯಾರು ಕೂಡ ಹೇಳ್ತಾ ಇಲ್ಲ. ಯಾರು ತಪ್ಪಿದ ನಡೆಯಲ್ಲಿ ಹೋಗ್ತಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಎಲ್ಲರೂ ಪರೋಕ್ಷವಾಗಿ ಹೇಳ್ತಿರೋದು ಸಚಿವ ಜಮೀರ್ ಅಹಮದ್ ಅವರ ವಿಚಾರವನ್ನೇ. ಅವರು ಮತ್ತು ಅವರ ಜೊತೆಲಿರುವಂತ ಒಂದಿಬ್ಬರು ಸಿಎಂ ಆಪ್ತರಾಗಿರುವಂತಹ ಶಾಸಕರುಗಳು ಸಮುದಾಯಕ್ಕೆ ಸೇರಿದವರೇ ಈ ರೀತಿಯಾದಂತಹ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಅವರ ವೈಯಕ್ತಿಕ ಹಿತಾಸಕ್ತಿಯಿಂದಾಗಿ ಇಡೀ ಸಮುದಾಯ ಸಫರ್ ಆಗುವಂತ ಸನ್ನಿವೇಶ ನಿರ್ಮಾಣ ಆಗ್ತಿದೆ ಅನ್ನೋದನ್ನ ನೇರವಾಗಿ ಹೇಳ್ಕೊಂಡಿದ್ದಾರೆ. ಪಕ್ಷದ ಹೈಕಮಾಂಡ್ ವಲಯಕ್ಕೆ ವಿಚಾರವನ್ನು ತಲುಪಿಸುವುದನ್ನು ಯೋಚನೆಯನ್ನು ಮಾಡ್ಕೊಂಡಿದ್ದೀವಿ. ಅವರು ಪಕ್ಷದ ದೃಷ್ಟಿಯಿಂದ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಿದ್ದೇವೆ. ಇಲ್ಲಿ ವೈಯಕ್ತಿಕವಾಗಿ ಯಾರ ಮೇಲೂ ನಮಗೆ ಆಪಾದನೆ ಇಲ್ಲ. ಸಮುದಾಯದ ದೃಷ್ಟಿಯಿಂದ ಬಂದಿರುವಂತಹ ಕಳಂಕವನ್ನು ತೊಡೆಯುವುದಷ್ಟು ನಮ್ಮ ಕೆಲಸ ಅನ್ನುವಂತ ಮಾತನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.